MLA ಮಾಡಿದ್ದೆ ಮಾಟ ಅಂತದ್ರಲ್ಲಿ ನನ್ನನ್ನು ಎದುರು ಹಾಕಿಕೊಂಡು ಬದುಕುತ್ತಿದ್ದನಲ್ಲ ಆ ಮಹಿಳೆಯರೇ ಲೇ ಮಹಿಳೆ ಮುಂದೆ ನಿನಗೆ ನನ್ನ ರಾಜಕೀಯ ಆಟದಲ್ಲಿ ಪಾಠ ಕಲಿಸುತ್ತಿದ್ದರೆ ನನ್ನ ಹೆಸರು MLA ರಂಗೇಗೌಡನೇ ಅಲ್ಲ. ಯಪ್ಪ ಗೌಡ್ರ ನಿಮ್ಮನ್ನ ಊರಾಗ ಎದ್ರಾಕ ಬದುಕಾಕತ್ತೇನ್ರಿ ಒಂದ್ ವೇಳೆ ಬದುಕಿರ ಅಂತ ಮಂಗ್ಯಾನ ಮಕ್ಕಳು ಸುಮ್ಮನೆ ಬಿಡಕಾಕತ್ತೇನ್ರಿ ಗೌಡ್ರ ಅರ್ಜುನ್ತೆ ಅದೇನು ಹೇಳ್ತು ನೇರವಾಗಿ ಹೇಳ. ಅದರಿ ಗೌಡ್ರ ನಿಮ್ಮನ್ನ ನೀವು ಊರಾಗ ಎದ್ರ ಹಾಕೊಳಕ್ ಆಗೋದಿಲ್ಲ ಅಂತ ತಿಳಿದು ಎಲ್ಲಾ ರೈತರು ಹೊಲ ಕೊಡಕ್ ರೆಡಿ ಆಗ್ಯಾರ್ರಿ ಅಪ್ಪ. ಆದ್ರ ಇಬ್ಬರು ಮಂಗ್ಯಾನ ಮಕ್ಕಳು ಮಾತ್ರ ಏನ್ ಮಾಡಿ ಹೊಲ ಕೊಡುದು ಅಂತಾರ್ರಿ. ಅವರು ಯಾರು ಅಂತ ಬಾಯಿ ಬಿಟ್ಟು ಹೇಳಬಾರ್ದಂತೆ ಆ ಸ್ವಚ್ಛ ಮಕ್ಕಳಿಗೆ ನಾನು ಹೇಳ್ತೇನೆಂದು ಹೇಳಬೇಕಿತ್ತು. ಹೇಳೇನ್ರಿ ಗೌಡ್ರ ಹೇಳೇನೆ ನಾ ಎಷ್ಟ್ ಹೇಳಿದ್ರು ನಿಮ್ ಮಾತಿ ಬೆಲೆನೇ ಇದ್ದಂಗ ಐತ್ರಿ. ಅಲ್ರಿ ಸಾಕಿದ್ ನಾಯಿಗರ ಕಿಮ್ಮತ್ ಕೊಡ್ತಾರ, ಆ ನಾಯಿಗಿದ ಕಿಮ್ಮತ್ ನಿಮಗಿಲ್ಲ ನೋಡ್ರಿ ಗೌಡ್ರ. ಏ ಗೌಡ ಯಾಕೆ ಹೊಟ್ಟಿಗೆ ತಿಂತಿ? ಬಡ್ರು ಹೊಟ್ಟಿ ಮ್ಯಾಲ ಬಡದ ಎಟ್ಟು ಕಳಿಸ್ಬೇಕಂತ ಮಾಡಿ ಒಂದ್ಸಲ ಹೇಳಿದ್ರೆ ಅರ್ಥ ಆಗುದಿಲ್ಲ ನಿನಗ. ಏ ಗೌಡ ನೀವು ಅಷ್ಟ ಬದುಕ್ಬೇಕಂತ ಮಾಡಿರಿ ನಾ ಏನ್ ಮೋದಿ ನೋಡ್ತೀಯ ಸಾವುಕಾರ ನಿಮ್ ಮನ್ಯಾಗಿದ್ದಿ ನನ್ನೇನ್ ಮಾಡಿ ಯಾಕಲೇ ಮೈಯಾಗಿನ ಸೊಕ್ಕ ಮಗನ ಅಲ್ರಿ ಗೌಡ್ರ ನಾವ್ ಮನಿಗೆ ಹೊಲ ಕೇಳಕ್ ಹೋಗಿನ್ರಿ ಅವ್ರ ನನ್ ಹೆಂಗ ಬಾಯಿಗೆ ಬಂದಂಗ ಬೀದ ಕಳ್ಸಿರ್ರಿ ಗೌಡ್ರ. ಏನು ನನಗೆ ಸ್ವಚ್ಛನಿಂದ ಮಾತನಾಡಿದರ ಬಡ ಬಾಯಿ ನನ್ನ ಮಕ್ಕಳು ಓದು ಹೇಳ್ಕೊಂಡು ಬರಬೇಕಿತ್ತು ಆ ಬಡ್ಡಿ ಮಕ್ಕಳನ್ನು. ಗೌಡ್ರ ನಾನು ನಿಮ್ ಮನ್ಯಾಗನ ಮುದುಕಾದನೆ ಎಲ್ಲಾ ಕೂಡ ಬೆಳ ಅದು ಅಷ್ಟು ತಿಳಿದ್ ಮಾಡ್ರೇನ್ರಿ ನನಗ. ನೀವ್ ಈ ಪಡ್ಜಂಡಿಗೆ ಮಾತು ಹೇಳಿದ್ರನ್ನು ಗೊತ್ತಾಗಿ ಅವ್ರ ಕರ್ಕೊಂಡ ಬಂದ್ರಿ ಗೌಡ್ರ ಕರಿದತ್ತನ್ರಿ ಕರಿತನ ಲೇ ಕಾಯ ಲೇ ಕಾಯ ಲೇ ಕರ್ಕೊಂಬಾಲಿ ಆ ಮಂಗ್ಯಾನ ಮಕ್ಕಳ. ಗೌಡ್ರೆ ನೀವು ಅಪ್ಪಣೆ ಕೊಟ್ಟರೆ ಸಾಕು, ಈ ಬಡಪಾಯಿ ನನ್ನ ಮಕ್ಕಳನ್ನು ಇದೇ ಮನೆಯಲ್ಲಿ ಜೀವಂತ ದಪನ ಮಾಡಿಬಿಡುತ್ತೇನೆ. ಬೇಡ ಗೌಡ್ರೆ, ಬೇಡ ಕಾಳಿಂಗ ಬೇಡ, ಇವನನ್ನು ನಾನು ವಿಚಾರಿಸ್ತೇನೆ ತಾಳ. ಮಾದೇವ ನೀನು ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲವಂತೆ ಯಾಕೆ? ಈ ಭೂಮಿಯ ಮೇಲೆ ಬದುಕುವ ಆಸೆ ನಿನಗಿದ್ದರೆ ಸುಮ್ಮನೆ ನಮಗೆ ಹೊಲ ಕೊಟ್ಟು ಹಣ ತೆಗೆದುಕೊಂಡು ಸುಖದಿಂದ ಜೀವನ ಸಾಗಿಸುವ. ಇಲ್ಲದಿದ್ದರೆ ಮುಂದೆ ತೊಂದರೆ ಅನುಭವಿಸಲು ಸಿದ್ಧನಾಗಲೇ. ನಾನು ಎಲ್ಲದಕ್ಕೂ ಸಿದ್ಧನಾಗಿ ಬಂದಿದ್ದೇನೆ. ಅದೇನು ಮಾಡ್ತಿರೋ ಮಾಡಿ, ನಾನು ಮಾತ್ರ ಹೊಲವನ್ನು ನಿಮಗೆ ಕೊಡೋದಿಲ್ಲ. ಕೇಳಿರಲ್ರಿ ಗೌಡ್ರಿ ಈ ಮಂಗ್ಯಾನ ಮಗನ ಮಾತ. ಅಲ್ರಿ ಇಡೀ ಊರ ಹೊಲ ಕೊಡಾಕ ಒಪ್ಕೊಂಡೈತಿ. ಆದ್ರೆ ಈ ಮಗ ಆ ಮಗ ಮೈಲಾರಿ ಮಾತು ಕಟ್ಕೊಂಡ್ ಏನ್ ಬಂದ್ರು ನಮ್ಮ ಮಾತಿ ಬೆಲೆನ ಕೊಡಲ್ಲ ಅಂತಾನ್ರಿ ಮಗ ಮಾತಿಯ. ಲೇ ಮಾದೇವ, ಈ MLA ಅನ್ನು ಎದುರು ಹಾಕಿಕೊಂಡು ಸಾಕು ಬಂದಿದ್ದ ನಿನಗೆ ಆ ಕೇಳುತ್ತಲವನ್ನು ಇಟ್ಟುಕೊಂಡು ಯಾಕೆ ಜೀವನ ಪೂರ್ತಿ ಕೊರಗಿ ಸಾಯುತ್ತೀಯ? ಸುಮ್ಮನೆ ನಮಗೆ ಹೊಲ ಕೊಟ್ಟು ಸುಖದಿಂದ ಜೀವನ ಸಾಗಿಸುವ. ನೋಡು ಮಾದೇವ,
ಈ ಹಾಳಾದ ಹೊಲವನ್ನು ಇಟ್ಟುಕೊಂಡು ಏನು ಮಾಡ್ತೀಯ? ಸುಮ್ಮನೆ ಇವರಿಗೆ ನಮ್ಮ ಹೊಲವನ್ನು ಮಾರಿ ಹಣ ತೆಗೆದುಕೊಂಡು ಹಾಯಾಗಿ ಜೀವನ ಸಾಗಿಸೋಣ, ಏನಂತೀಯ? ಪರಮೇಶಿ, ರೈತರ ಬಾಳಿಗೆ ಉಸಿರಾಗಿ ನಿಂತಿರುವ ಈ ಹೊಲವನ್ನು ಕೊಟ್ಟು ಅದೇನು ಸಾಧಿಸಲು ಹೊರಟಿರುವೆಯ? ಬೇಡ ಪರಮೇಶಿ, ಬೇಡ. ನನ್ನ ಮಾತು ಸ್ವಲ್ಪ ಕೇಳು. ಅನ್ನ ಹಾಕೋ ಹೊಲವನ್ನು ಕೊಟ್ಟು ಭಿಕ್ಷೆಯನ್ನು ಬೇಡುವುದು ಬೇಡ ಪರಮೇಶಿ, ಬೇಡ. ನೋಡು ಮಾದೇವ, ನಿನ್ನ ಮಾತು ಕೇಳಿ ನಾನು ಹೊಲವನ್ನು ಕೊಡದಿದ್ದರೆ ಇದೇ ಹಾಳಾದ ಮಣ್ಣಿನಲ್ಲಿ ಕೊರಗಿ ಕೊರಗಿ ಸಾಯಬೇಕಾಗುತ್ತದೆ. ಅದಕ್ಕಾಗಿ ನಾನು ಮಾತ್ರ ನನ್ನ ಹೊಲವನ್ನು ಕೊಟ್ಟೇ ಕೊಡುತ್ತೇನೆ. ಅದು ನಿನ್ನ ಹಣೆ ಬರಹ ಗೌಡ್ರೆ. ನಾನು ಬಡವ ನಿಜ. ಕ್ಷಣಿಕ ಸುಖಕ್ಕೆ ನನ್ನ ಹೊಲವನ್ನು ಮಾಡುವಷ್ಟು ಮುಟ್ಟಾಳ ನಾನಲ್ಲ. ಲೇ ಗತಿಗೇಡಿ ನನ್ನ ಮಗನೇ, ತುತ್ತನ್ನಕ್ಕೂ ಗತಿಯಿಲ್ಲದ ಬಡಪಾಯನ ಮಗನೇ, ನಮ್ಮ ಗೌಡ್ರಿಗೆ ಎದುರಾಗಿ ನಿಂತು ಸೋಕಿನಿಂದ ಮಾತಾಡುತ್ತಿರುವಲ್ಲ, ನಿನಗೆ ಎಷ್ಟು ಸೋಕಿ ತರಬೇಕು? ಸೊಕ್ಕು ಬರಲು ನಾನೇನು ನಿಮ್ಮ ಅಪ್ಪನ ಮನೆ ಹಣ್ಣ ತಿಂದು ಬದುಕುತ್ತಿರುತ್ತಿರುವ ಕಾಳಿಂಗ? ಮಾತಿನಲ್ಲಿ ಸ್ವಲ್ಪ ನಿಗಾ ಇಟ್ಟುಕೊಂಡು ಮಾತನಾಡಲೇ. ಲೇ ಸೊಕ್ಕಿನ ಗುಳಿಯೇ, ಈ ನಿನ್ನ ಎದೆಗೆ ನನ್ನ ಉಕ್ಕಿನ ಗುಂಡು ಚಿರಿದರೆ ಸಾಕು. ರಕ್ತದ ಓಕಳೆಯಲ್ಲಿ ನಿಲ್ಲವಿಲ್ಲದೆ ಒದ್ದಾನೆ ಸಾಯಬೇಕಾಗುತ್ತದೆ ಮಗನೇ. ಬಲರಾಮ, ಕೇವಲ ಒಂದ ಕುರಿಯನ್ನು ಸಾಯಿಸುವುದಕ್ಕೆ ಯಾಕೆ ನೀನ್ ಪಿಸ್ತೂಲ್ ಗುಂಡು ವೇಸ್ಟ್ ಮಾಡ್ಕೊಳ್ತೀಯ? ಒಂದು ಹರಿತವಾದ ಕಾತಿ ಇದ್ದರೆ ಸಾಕು ಈ ಕುರಿಯ ಕತ್ತುವ ನೆಲ ಕರುವುದಕ್ಕೆ. ಯಪ್ಪ ಮಾದೇವಪ್ಪ, ಯಾಕೆ ಏರೋದು ಸಿಗಾಗ್ಲಿ ದೇವ್ರಂತ ಜನ್ಮ ಕಳ್ಕೊತಿಲಿ? ಸುಮ್ಮ ನಿಮಗ ನಮ್ಮ ಗೌಡ್ರದ ನಿಮ್ಮ ಹೊಲ ಕೊಟ್ಟು ಬಂಗಾರ ಗಂಗಾಳ ಊಟ ಮಾಡ್ಕೊಂಡು ಹೋಗಲಿ. ಪರ್ಜಂತ ರಾಜಕೀಯದಲ್ಲಿ ನಾನೇ ರಾಜನೆಂದು ಮೆರೆದು ಬಂಗಾರು ತಟ್ಟೆಯಲ್ಲಿ ಊಟ ಮಾಡಿದ ಮಹಾನುಭಾವರನ್ನ ಈಗ ಜರ್ಮನಿ ತಟ್ಟೆಯಲ್ಲಿ ಊಟ ಮಾಡುತ್ತಿರುವಾಗ ನಿನ್ನಿಂದ ಬಂಗಾರ ತಟ್ಟೆ ಯಾವ ಲೆಕ್ಕ ಪರ್ಜಂತ, ಯಾವ ಲೆಕ್ಕ? ಅಧಿಕ ಪ್ರಸಂಗಿ, ನಿನ್ನ ವಿಚಾರ ನಿನಗೆ ಯಾಕೆ ಬೇಕಲೇ? ಮೈಕೆ ನಿನ್ನ ಸರಿಸು ಮೇಲಿನ ಗಂಡಿನಿಂದ ತೋರಿಸು ಈ ನಿನ್ನ ಗಂಡಸ್ತಿಗೆ. ಅದನ್ನ ಬಿಟ್ಟು ಈ ಕಿಲಾಡಿಗಳನ್ನು ಎದುರು ನಿನ್ನ ಗಂಡು ಕಾರಿಕೆಯನ್ನು ತೋರಿಸಲು ಬಂದರೆ ಬೀದಿಹೀನವಾಗಿ ಸಾಯಬೇಕಾಗುತ್ತದೆ. ಚೋಕೆ ಮಗನ, ಬೀದಿಹೀನವಾಗಿ ಸಾಯಬೇಕು ನಾನೇನು? ಆ ಗೌಡ ಸಾಕಿಯ ನಾಯನ್ನು ತಿಳಿದು ನೋಡಲೇ ಮಗನೇ. ಸ್ವಂತ ನಮ್ಮಪ್ಪನ ಆಸ್ತಿಯಲ್ಲಿ ಉಂಡು ಬದುಕುತ್ತಿರೋ ರೈತನ ಮಗ ನಾನು. ಲೇ ಮಾಧವ, ರೈತ ರೈತ ಅಂತ ಯಾಕೆ ಸಾಯ್ತಿಲೇ? ಬಡಪಾಯನ ಮಗನೇ, ರೈತನ ಮಾತ್ರಕ್ಕೆ ನಿನ್ಗೆ ರೆಕ್ಕೆ ಬಂದಿದವ. ಎತ್ತಿನ ಸೆಗಣಿ ಪಾಚೆ ಬಾಳೆ ಮಾಡುವ ನಿನಗೆ ಇಷ್ಟು ಸಾಕಿದ್ದಿರಬೇಕಾದರೆ ಇನ್ನು ಸರ್ಕಾರಕ್ಕೆ ಸವಾಲಾಗಿ ಬದುಕುತ್ತಿರುವ ನಮ್ಮ ಗೌಡ್ರಿಗೆ ಎಷ್ಟಿರಬೇಡ. ಮುಚ್ಚಲೇ ಬಾಯಿ ಹುಚ್ಚು ನಾಯಿ. ನಿಮ್ಮದ ಸರ್ಕಾರ ಸಾಕುತ್ತಿರುವ ಕೆಟ್ಟ ನಾಯಿಗಳು ಒಂದುತ್ತು ಕಾರಿ ಬಟ್ಟೆ ತೊಟ್ಟು ಕಾರಿನಲ್ಲಿ ಮೆರಲು ಹಚ್ಚಿದವರೇ ನಮ್ಮಂತ ಸಗಣಿ ಪಾಚುತ್ತಿರುವ ರೈತರನ್ನು ಮಾತ್ರ ಮರೆಯಬರಲೇ. ಲೇ ಕೆಟ್ಟ ರಕ್ತಕ್ಕೆ ಹುಟ್ಟಿದ ಹುಚ್ಚು ರೈತರೇ, ಸುಮ್ಮನೆ ಇದ್ದಂತೆಲ್ಲ ನಿನ್ನ ಮಾತೇ ಮಿತಿ ಮೀರಿ ಹತ್ತಿದ್ದಲ್ಲ. ಈ ಹಡತೊಟ್ಟ ಮುಕ್ಕನಿಗೆ ಹಾದು ಮೀರಿ ಮಾತನಾಡುತ್ತಂದರೆ ಈ ನಿನ್ನ ಹೆಣದ ಮೇಲೆ ಆತಗಳ ಹಾರಾಡ್ತೇವೆ ಎಂದು ತಿಳಿದುಕೋ. ಬರ್ಜಂತೆ, ಲೇ ಬರ್ಜಂತೆ, ಏನಾತ? ತೆಗೆದುಕೊಂಡು ಬಾ ನನ್ನ ಚಾಟಿಯನ್ನು. ಆದ್ರಿ ಗೌಡ ಕಾಳಿಂಗ, ಲೇ ಕಾಳಿಂಗ, ಏನಾಯ್ತು ಹೇಳ್ರಿ? ಏನಕತ್ಲಿ ಮಂಗ್ಯಾನ ಮಗನ? ತಗೊಂಡ್ ಬಾರಿ
ನನ್ನ ಚಾಟಿ ನನ್ನ ಬರಬಾರ ಸಿಟ್ಟು ಬಂದ್ರೆ ಈ ಮಗ ಪಡಿಗಂಡ್ಲಿ ಹಿಟ್ಟಾಗ್ಬೇಕು ಎಣ್ಣೀರ್ ಮೋದಿ ಮಾವಿಯ ತೆಗೆದುಕೊಳ್ಕೊಡ್ರಿ ಈ ಚಾಟಿ ತೆಗೆದುಕೋ ಮಗನೇ ಈ ರಂಗೇಗೌಡನ ಪ್ರಸಾದವನ್ನು. ಹಾಕ್ರಿ ಗೌರ ಹಾಕ್ರಿ ಮದುವೆ ಅಯ್ಯೋ ಅಮ್ಮ ನೋ ಗೌರೇ, ಏನಿದು ನೀವು ಮಾಡುತ್ತಿರುವ ಅನ್ಯಾಯ? ಅನ್ಯಾಯವಾಗಿ ಒಬ್ಬ ಬಡ ರೈತನ ಮೇಲೆ ಚಾಟಿಯನ್ನು ಹಾಕುತ್ತಿರಲಿಲ್ಲ, ನಾಚಿಕೆ ಹಾಕುದಿಲ್ಲವೇ ನಿಮಗೆ? ಲೇ ಮೇಲಾರಿ, ಮರ್ಯಾದೆಯಿಂದ ಮಾತನಾಡಲೇ ಮಗನೇ. ನಮ್ಮ ಮನೆಗೆ ಬಂದು ನಮಗೆ ನ್ಯಾಯ ಅನ್ಯಾಯ ಬಗ್ಗೆ ತಿಳಿ ಹೇಳಲು ನೀನ್ಯಾವಲೇ ಬೀದಿ ಬೇಕಾರಿ? ಮೊದಲು ಮನೆಗೆ ಬಂದವರಿಗೆ ಮನುಷ್ಯತ್ವದಿಂದ ಮಾತನಾಡಬೇಕಾಗುತ್ತದೆ. ಅದನ್ನ ಬಿಟ್ಟು ಹೀಗೆ ಮೃಗಗಳಂತೆ ನಡೆದುಕೊಳ್ಳುವುದು ಸರಿಯಲ್ಲ. ಸರಿ ತಪ್ಪಿನ ಬಗ್ಗೆ ನಮಗೆ ಬುದ್ಧಿ ಹೇಳಲು ಬರಬೇಡ. ಸುಮ್ಮನೆ ಬಂದ ದಾರಿಗೆ ಸುಂಕಲಿನಿಂದ ತಿಳಿದು ಹೊರಟು ಹೋಗಲೇ. ಇಲ್ಲದಿದ್ದರೆ ನಾವ್ಯಾರನ್ನು ನಿನಗೆ ಈಗ ತೋರಿಸಬೇಕಾಗಿತ್ತು. ಗೊತ್ತಲೇ ಬಲ್ಯ, ನೀವು ಯಾರೆಂಬುದು ನನಗೆ ಚೆನ್ನಾಗಿ ಗೊತ್ತು. ಈ ಊರಿನ ಬಡ ರೈತರ ರಕ್ತವನ್ನು ಹೇರುವ ಬಂಡ ರಾಕ್ಷಸರು ನೀವೆಂದು ನನಗೆ ಚೆನ್ನಾಗಿ ಗೊತ್ತಲೇ. ರಾಕ್ಷಸ, ಬಂಡ ರಾಕ್ಷಸ ನಾವೇ ಒಂದು ನೆರಳು. ನಿಮ್ಮಂತ ರಾಕ್ಷಸ ಜೊತೆಯನ್ನು ಕೈಯಲ್ಲಿಟ್ಟುಕೊಂಡು ಎದೆಯ ಮೇಲೆ ಕಾಲೆತ್ತು ನೆಟ್ಟು ನಿಂತು ಸ್ಮಶಾನದಲ್ಲಿ ಸುಟ್ಟು ಬಂದ ಈ ಬಹದ್ದೂರ್ ಬಲರಾಮನಿಗೆ ನನ್ನಂತ ರಾಕ್ಷಸ ಜಗತ್ತಲ್ಲಿ ನಿಮ್ಮಂತ ರಾಕ್ಷಸ ಜಗತ್ತಲ್ಲಿ ಆ ನಕಲ ನನಗೆ ಏ ಬಲ್ಯ, ಇಂಥ ಒಟ್ಟದ ಮನೆಯನ್ನು ಕಟ್ಟಿಕೊಂಡು ನಮ್ಮಂತ ರೈತರ ಚಟ್ಟ ಕಟ್ಟೋಕೆ ಎಂದು ಬಂದ ನಿಮ್ಮಂತ ಎಷ್ಟೋ ಕಟ್ಟಗಳ ಗುಟ್ಟರಟ್ಟಾಗಿ ಇನ್ನು ಜೈಲು ಸೇರುವಾಗ ಇನ್ನ ನಿಮ್ಮಂತ ಪುಡಾರಿ ರಾಜಕೀಯದವರು ನಮ್ಮನ್ನೇನು ಮಾಡಲಾರಲೇ. ಲೇ ಜಾತಿಯ ಬಂಡಲನ ಮಗನೇ, ರಾಜಕೀಯ ಬಗ್ಗೆ ಮಾತನಾಡಿದರೆ ನಿನ್ನ ನರಗಳನ್ನು ಕತ್ತರಿಸಿ ಕಡಿ ಓಣ ಹಾಕಿ ಬಿಟ್ಟೇನು ಮಗನೇ. ಸುಮ್ಮನೆ ನಮ್ಮ ಮಾತಿಗೆ ಒಪ್ಪಿಕೊಂಡು ನಿಮ್ಮ ಪ್ರಾಣವನ್ನು ಉಳಿಸಿಕೊಂಡು ಮನೆಗೆ ಹೋಗುರಿ. ಇಲ್ಲದಿದ್ದರೆ ಬಲವಂತವಾಗಿ ಸುಡುಗಾಡವನ್ನೇ ಸೇರಿಕೊಳ್ಳುತ್ತೀಯ ಜೋಕೆ. ಲೇ ಅಪ್ಪ ತಮ್ಮ ಮೈಲಾರಿ, ಸುಮ್ಮ ನಮ್ಮ ಗೌಡ್ರು ಹೇಳ್ದಂಗ ನಿಮ್ ಹೊಲ ಕೊಟ್ಟ ಮನಿ ಸೇರ್ಕೊಲಿ ತಮ್ಮ. ಎದಕ್ಕೆ ನಮ್ಮ ರಾಜಕೀಯದವ್ರದಾಗ ಸಾಯ್ತಿರ್ಲಿ? ಈ ಮನುಷ್ಯನ ಜೀವನವೇ ಕೇವಲ 3 ದಿನದ ಸಂತೆ. ಈ ಸಂತೆ ಕಂತೆ ನಡುವೆ ಬಾಳಬೇಕಾದರೆ ನ್ಯಾಯದಿಂದ ಬಾಳಬೇಕು ವಿನಃ ನಿಮ್ಮ ಹಾಗೆ ಅನ್ಯಾಯದಿಂದಲ್ಲ. ಇದ್ದ ಆಸ್ತಿಯನ್ನು ನಿಮಗೆ ಮಾರಿ ನಿಮ್ಮ ಗುಲಾಮಗಿರಿಯಲ್ಲಿ ಬದುಕುವ ಅವಶ್ಯಕತೆ ನಮಗಿಲ್ಲ. ಏ ಮೈಲಾರಣ್ಣ, ಯಾಕೆ ಸುಮ್ಮ ನಮ್ಮ ಗೌಡ್ರನ್ನ ಎದುರು ಹಾಕೊಂಡು ಸಾಯ್ತಿ? ಅಲ್ಲಪ್ಪ, ನಾನೇ ಇದ್ದ ಹೊಲ ಖುದ್ದಾಗಿ ಕೊಟ್ಟು ಸುಖದಿಂದ ಜೀವನ ಸಾಗಿಸಾಡ್ತಾನೆ.
ಅಂದಿನಿಂದ ನೀನೇಕೆ ಹೊಲ ಕೊಡೋದಿಲ್ಲಂತೆ ಮೈಲಾರಪ್ಪ? ಪರಮೇಶಪ್ಪ, ನೀನು ಒಳ್ಳೆ ತಾಯಿಯಲ್ಲಿ ಹುಟ್ಟಿ ಬಂದಿದ್ದರೆ ನೀನು ಈ ಮಾತನ್ನು ಆಡುತ್ತಲೇ ಇರಲಿಲ್ಲ. ಪಾಪ ಆ ತಾಯಿಗೇನು ಗೊತ್ತಿತ್ತು ನೀನು ಇಂಥ ಕೆಟ್ಟ ರಾಕ್ಷಸನಾಗಿ ಬೆಳೆಯುತ್ತೆ ಎಂದು. ಮೈಲಾರಪ್ಪ, ಈ ನಮ್ಮ ದೇಶದಲ್ಲಿ ಒಳ್ಳೆಯ ತಾಯಿ ಮಗನಾಗಿ ಬಾಳಬೇಕಾದರೆ ಕೈ ತುಂಬಾ ಹಣ ಸಂಪಾದನೆ ಮಾಡಬೇಕು. ಅದನ್ನು ತಿಳಿದುಕೋ. ದೇಶ ದ್ರೋಹಿ, ಈ ನಮ್ಮ ದೇಶವನ್ನು ಕಾಯಲು ಸೈನಿಕರು ಬೇಕು. ಅದೇ ದೇಶಕ್ಕೆ ಅನ್ನವನ್ನು ಹಾಕಲು ನಮ್ಮತ್ತ ರೈತರು ಬೇಕು. ಆದರೆ ಅದೇ ರೈತನಿಗೆ ಅನ್ನವನ್ನು ಬೆಳೆಯಲು ಒಂದು ಭೂಮಿಯಾದರೂ ಬೇಕೇ ಬೇಕಾ? ಅಂತದ್ರಲ್ಲಿ ಈಗ ನಿನ್ನ ಸ್ವಾರ್ಥಕ್ಕೋಸ್ಕರ ಈ ಭೂಮಿಯನ್ನು ಮಾರಲು ಹೊರಟಿರಲ್ಲ. ನೀನು ಒಬ್ಬ ರೈತನಲ್ಲೇ. ಹೌದು, ಬೇಕಾದ್ರೆ ಈ ಭೂಮಿ ಮೇಲೆ ರಕ್ತವನ್ನು ಸುರಿಸುತ್ತೇನೆ ವಿನಃ ಯಾವುದೇ ಕಾರಣಕ್ಕೂ ನಮ್ಮ ಹೊರ ನಿಮಗೆ ಕೊಡುವುದಿಲ್ಲ. ಇದು ನನ್ನ ಪ್ರತಿಜ್ಞೆ. ಪ್ರತಿಜ್ಞೆ? ಲೋಕಪಿಗಳೇ, ಪ್ರತಿಜ್ಞೆ ಒಂದು ಪರಲೋಕಕ್ಕೆ ಹೋಗಲು ಸಿದ್ಧರಾಗಿರುವುದು ಎಂದಾಗ ಅದೇ ನಮ್ಮ ರಾಜಕೀಯ ಕುತಂತ್ರದಲ್ಲಿ ನಿಮ್ಮನ್ನು ನಾಡುಗಮಕ್ಕೆ ಹಾಕದಿದ್ದರೆ ನಾವು ರಾಜಕೀಯದ ಪೂರ್ಣ ಪುರುಷೋತ್ತಮರೇ ಅಲ್ಲ ಎಂದು ತಿಳಿದುಕೊಳ್ಳಲೇ. ಗೌಡ, ನೀವು ಅಂದರೆ ಇವರಿಬ್ಬರ ದೇಹವನ್ನು ಚಟ್ಟ ಕಟ್ಟಿ ಬಿಡುತ್ತಾನೆ. ಬೇಗ ಹೇಳಿ ಗೌಡ್ರೆ. ನಮ್ಮ ಚಟ್ಟ ಕಟ್ಟುವ ಮೊದಲು ನೆಟ್ಟಗೆ ನಿಲ್ಲುವುದನ್ನು ಕಲಿತುಕೊಳ್ಳಲೇ. ಬೇಸಿನ ಮಗನೇ, ಸತ್ತ ಕೋಳಿಯ ಕತ್ತನ್ನು ಕತ್ತರಿಸುವ ಒಂದು ಕೋಪಿನ ಲಾಂಗನ್ನು ಹಿಡಿದುಕೊಂಡು ಕೂಗಾಡಲೇ. ಈ ನಿನ್ನ ಲಾಂಗಿಗೆ ಹೆದರುತ್ತೇನೆ ಎನ್ನುತ್ತಿದ್ದಾನಲೇ ಮೊಟ್ಟಾಳ. ಅದಕ್ಕೆ ಹೇಳಿಲ್ಲ ಮಂಗ್ಯನ ಮಗನ ಮೊದಲ ಕೊಡ್ಲಿ ಮಸ್ಕೊಮ್ಮ ಅಂತೇಳಿ ಈಗ ಮಣ್ಣು ಕೊಡ್ಲಿ ತಂದು ಬಿಡ್ತಾ ಕೊಳ್ಳಮ್ಮ ಸರಣಿ ಹಾಕೋದ ಯಾವ್ದಾರು ಬೇಸಾಡ್ಸದ ಸಾರಿಗೆ ಹಿಡಿಸ್ಕೊಂಬ ಅಲ್ಲಿ ಅದನ್ನು ಹೇಳುದ ನಾಳೆ ಮಗ. ಲೇ ಮೈಲಾರೇ, ನಿಜವಾಗ್ಲೂ ನೀವು ನಿಮ್ಮ ತಂದೆಗೆ ಹುಟ್ಟಿದ್ದಾದರೆ ನಿಮ್ಮ ಫಲವನ್ನು ಉಳಿಸಿಕೊಂಡು ತೋರಿಸಿ. ಇಲ್ಲದಿದ್ದರೆ ನೀವು ನಿಮ್ಮ ತಂದೆಗೆ ಹುಟ್ಟಿಲ್ಲ ಎಂದು ನಾನು ನಿರೂಪಿಸಿ ತೋರಿಸುತ್ತೇನೆ. ನೀನು ನಿಜವಾಗಲೂ ನಿನ್ನ ತಂದೆಗೆ ಹುಟ್ಟಿದವನೇ ಆಗಿದ್ದರೆ ನಮ್ಮ ಹೊಲವನ್ನು ಖರೀದಿ ಮಾಡಿಕೊಂಡು ತೋರ್ತಾರೆ. ಈ ನಿನ್ನ ರಾಜಕೀಯದ ಪವರನ್ನ. ಇಲ್ಲದಿದ್ದರೆ ನೀನೊಬ್ಬ ಸೂರ್ಯ ಸೋಮನೆದ್ದು ಬರಲೇ. ಮದಪ್ಪ ನಡು ಹೋಗೋಣ. ಹೋಗು ಮಗನೇ, ಹೋಗ. ನಾಳೆ ಸೂರ್ಯ ಬರುವುದಾಗಿ ನಿನ್ನನ್ನು ನೇನಗಂಬಕ್ಕೆ ಕಟ್ಟಿ ಹಾಕದಿದ್ದರೆ ನನ್ನ ಹೆಸರು MLA ರಂಗಿ ಗೌಡನೇ ಅಲ್ಲ. ಬಲರಾಮ, ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ MLA ಅನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ದ ಆ ಮೈಲಾರಿ ಎಂದು
ಕಂಪ್ಲೇಂಟ್ ಕೊಟ್ಟು ಬಾ. ನಾನು ಆ ಕಮಿಷನರ್ಗೆ ಫೋನ್ ಮಾಡಿ ಹೇಳುತ್ತೇನೆ. ಓಕೆ? ಆಯ್ತು ಬಾಬಾ, ಹೋಗಿ ಬರ್ತೇನೆ. ಗೌಡ್ರ ಇನ್ನು ಮುಂದೆ ಹೆಂಗ ಬರುತ್ತಾರ ನೋಡು ನಡ್ರಿ. ಆ ಮಕ್ಕಳು ನಾವು ಒಂದು ಕೈ. ಹಾ ಯಪ್ಪ ಪರಮೇಶಪ್ಪ, ಬಾಪಲ್ಲ ಸಹಿ ಮಾಡುವ. ಈಗ ಪೂರ್ತಿ ಹಣ ಬೇಡ್ರಿ, ಅರ್ಧ ನಿಮ್ಮ ಹತ್ರನೇ ಇರ್ಲಿ. ಮತ್ತೆ ನನಗೆ ಬೇಕಾದಾಗ ನಾನೇ ಇಸಿದುಕೊಂಡು ಹೋಗುತ್ತೇನೆ. ಹಂಗ ಹೇಳಪ್ಪ. ಹಲೋ ಗೀತಾ, ಏನು ಬಂದು ತುಂಬಾ ಹೊತ್ತಾಯ್ತಾ? ಬರೋದು ಸ್ವಲ್ಪ ತಡವಾಯ್ತು ಚಿನ್ನು. ಐ ಆಮ್ ಸಾರಿ. ಅಯ್ಯೋ, ಇದು ಹಳೆ ಡೈಲಾಗ್ ಬಿಡಿ. ಲೇಟ್ ಆಗಿ ಬರೋದು ಸಾರಿ ಚಿನ್ನ ಅನ್ನೋದು. ಹೋಗಿ, ನಾನು ನಿಮ್ಮ ಜೊತೆ ಮಾತನಾಡಲ್ಲ. ಯಾಕೆ ಗೀತಾ, ನನ್ನ ಮೇಲೆ ಕೋಪನಾ? ಗೀತಾ, ನೀನು ಕೋಪ ಮಾಡಿಕೊಂಡಾಗಲೂ ಕೂಡ ಅದೆಷ್ಟು ಸುಂದರವಾಗಿ ಕಾಣುತ್ತೀಯ ಗೊತ್ತಾ? ಈ ಸೌಂದರ್ಯ ಎನ್ನುವ ಪದ ಹುಟ್ಟಿದ್ದು ಒಂದು ಹೆಣ್ಣಿನಿಂದ ಎಲ್ಲೋ ಓದಿದ ನೆನಪ. ಅದು ನಿಜವೆಂದು ನನಗೆ ಅರ್ಥವಾಗುತ್ತಿದೆ ಗೀತಾ. ಹೌದು ಮೈಲಾರಿ, ಈ ನಿಸರ್ಗದಲ್ಲಿ ಹುಟ್ಟಿದ ಬಳ್ಳಿಗಳಿಗೆ ಮರವೇ ಆಸರಂತೆ, ಮಾನವ ಜನ್ಮದಲ್ಲಿ ಹುಟ್ಟಿದ ಹೆಣ್ಣಿಗೆ ಗಂಡೇ ಆಸರಂತೆ. ನನಗೆ ಆಸರೆ ಆಗಿರುವ ನೀವೇ ಇಷ್ಟೊಂದು ಬೇಸರ ಮಾಡಿಕೊಂಡು ಲೇಟ್ ಆಗಿ ಬಂದ್ರೆ ನನ್ನ ಗತಿ ಏನು ಮೈಲಾರಿ? ನನ್ನ ಗತಿ ಏನು? ಗೀತಾ, ಹಾಗೇಕೆ ಮನಸ್ಸಿಗೆ ನೋವು ಮಾಡಿಕೊಂಡು ಮಾತನಾಡುತ್ತಿರುವೆ? ಗೀತಾ, ಈ ಜನ್ಮದಲ್ಲಿ ನಾನು ಮದುವೆ ಅಂತ ಆಗುವುದಾದರೆ ಅದು ನಿನ್ನನ್ನೇ ಎಂದು ನನ್ನ ಹೃದಯದಲ್ಲಿ ಬರೆದಿಟ್ಟುಕೊಂಡಿದ್ದೇನೆ ಗೀತಾ, ಬರೆದಿಟ್ಟುಕೊಂಡಿದ್ದೇನೆ. ಮೈಲಾರಿ, ಈ ಜೀವ ಹುಟ್ಟಿದ್ದೇ ನಿಮ್ಗೋಸ್ಕರ. ಈ ಪ್ರೀತಿ ಎಂಬ ಸಾಗರದಲ್ಲಿ ಸಿಕ್ಕ ಪುಟ್ಟ ಮೀನು ನಾನು. ಆ ಸಾಗರದ ಚಿಪ್ಪಿನೊಳಗೆ ಸಿಕ್ಕ ಸ್ವಾತಿ ಮುತ್ತು ನೀವು. ಗೀತಾ, ನೀ ನನ್ನ ಪ್ರಾಣಕ್ಕಿಂತ ಮಿಗಿಲು ಈ ನಿನ್ನ ಪ್ರೀತಿ. ಆದರೆ ನೀ ತೋರಿಸದಿರು ನೋವಿನ ರೀತಿ. ನಾನೆಂದಿಗೂ ನಿನ್ನ ಜೊತೆಯಾಗಿರುವೆ ಜೀವನ ಪೂರ್ತಿ.
ಮೈಲಾರಿ, ಯಾವಾಗಲೂ ನೀವೇ ಹೀಗೆ ಸದಾ ನಗುತ್ತಾ ಇರಬೇಕೆನ್ನುವುದೇ ನನ್ನ ಆಸೆ. ನಿಮ್ಮನ್ನು ಒಂದು ಕ್ಷಣ ಬಿಟ್ಟಿರೋದಕ್ಕೆ ನನಗೆ ಆಗುವುದಿಲ್ಲ. ಗೀತಾ, ಅದಕ್ಕೇಕೆ ಭಯ ಪಟ್ಟುಕೊಂಡು ಮಾತನಾಡುತ್ತೀರಿ? ಆದಷ್ಟು ಬೇಗ ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ ಗೀತಾ, ಈಡೇರಿಸುತ್ತೇನೆ ಗೀತಾ. ನಮ್ಮ ಮದುವೆ ವಿಷಯವನ್ನು ಇವತ್ತು ಸಂಜೆನೇ ನಮ್ಮ ಮನೆಯಲ್ಲಿ ತಿಳಿಸುತ್ತೇನೆ ಗೀತಾ, ಸರಿನಾ? ಸರಿ, ಆದಷ್ಟು ಬೇಗ ಆ ಕೆಲಸವನ್ನು ಮಾಡಿ. ಯಾಕಂದ್ರೆ ನಾ ಉಸಿರಾಡೋ ಪ್ರತಿಯೊಂದು ರಕ್ತದ ಕಣಕಣದಲ್ಲೂ ನಿಮ್ಮ ಹೆಸರಿದೆ, ನನ್ನ ಹೃದಯದಲ್ಲಿ ನಿಮ್ಮ ಉಸಿರಿದೆ. ಗೀತಾ, ನೀನು ನಿಜವಾಗಲೂ ನನ್ನನ್ನು ಅಷ್ಟೊಂದು ಇಷ್ಟಪಡುತ್ತೀಯಾ? ಯಾಕೆ ಮೈಲಾರಿ, ಅದನ್ನು ಹೇಳೋದಕ್ಕೆ ಶಬ್ದಗಳೇ ಸಾಲುತ್ತಿಲ್ಲ. ನಾ ಉಸಿರಾಡೋ ಪ್ರತಿಯೊಂದು ಉಸಿರಿನಲ್ಲೂ ನೀವಿದ್ದೀರಾ. ಹಾಗಾದರೆ ಪರೀಕ್ಷೆ ಮಾಡೋಣವೇ? ಯಾಕೆ ಮೈಲಾರಿ, ಈ ನನ್ನ ಪ್ರೀತಿಯ ಮೇಲೆ ಅನುಮಾನವೇ? ಹೇಳು ಮೈಲಾರಿ, ಹೇಳು. ಅಲ್ಲಿ ಹರಿಯುತ್ತಿರುವ ಜಲಪಾತದಿಂದ ನಾನು ಧುಮುಕಲು, ಅಥವಾ ಅಲ್ಲಿ ಕಾಣುತ್ತಿರುವ ಬೆಟ್ಟದಿಂದ ನಾನು ಧುಮುಕಲು? ಮೈಲಾರಿ, ನಾನೇನು ಮಾಡಬೇಕು ಅಂತ? ಅಯ್ಯೋ ಹುಚ್ಚಿ, ಅಂತ ದೊಡ್ಡ ಸಾಹಸದ ಕೆಲಸವೇನು ಮಾಡುವುದು ಬೇಡ ಗೀತಾ. ಅಲ್ಲಿ ನೋಡು, ಅಲ್ಲಿ ಕಾಣುತ್ತಿರುವ ಕೆಂಪು ಗುಲಾಬಿಯನ್ನು ಕಿತ್ತುಕೊಂಡು ಬಾ, ಅಷ್ಟೇ. ಅಷ್ಟೇನಾ? ಬಂದೇರಿ. ನಿಲ್ಲ ಗೀತಾ, ಆ ಹೂವನ್ನು ಕಿತ್ತುಕೊಂಡು ಬಾ ಎಂದರೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹೋಗಿ ಕಿತ್ತುಕೊಂಡು ಬರುತ್ತಾರೆ. ನಾನು ಹೇಳಿದ್ದು ಹಾಗಲ್ಲ ಕಣೆ. ಮತ್ತೇಗೆ ಕಿತ್ತುಕೊಂಡು ಬರಬೇಕು ಅಂತ? ತೆಗೆದುಕೋ ಈ ವಸ್ತ್ರವನ್ನು. ಆ ಹೂವನ್ನು ಕಿತ್ತುಕೊಂಡು ಬರುವಾಗ ಈ ವಸ್ತ್ರವನ್ನು ನಿನ್ನ ಕಣ್ಣಿಗೆ ಕಟ್ಟಿಕೊಂಡು ಆ ಹೂವನ್ನು ತಂದು ನನ್ನ ಕೈಗೆ ಕೊಟ್ಟು ನನ್ನನ್ನು ತಪ್ಪಿಕೊಂಡು ನನ್ನ ಕೆನ್ನಿಗೆ ಮುತ್ತಿಕ್ಕಬೇಕು. ಇದು ನಿನ್ನಿಂದ ಆಗುತ್ತಾ? ಈ ಪ್ರೀತಿಗೆ ಆಗೋದಿಲ್ಲ ಅನ್ನುವ ಮಾತೇ ಇಲ್ಲ. ಈ ಪ್ರೀತಿ ಗೆಲ್ಲೋದಲ್ಲಿ ನಾನೇ. ಆದ್ರೆ ನಾ ಬರೋವರೆಗೂ ಮಾತ್ರ ನೀವು ಎಲ್ಲಿಗೂ ಹೋಗಬಾರ್ದು, ಇಲ್ಲೇ ನಿಂತಿರಬೇಕು. ಹಾ ಸರಿ ಗೀತಾ, ಈ ಜಾಗವನ್ನು ಬಿಟ್ಟು ಎಲ್ಲಿಗೂ ಬರಲ್ಲ. ಎಲ್ಲಿಗೂ ಹೋಗಬಾರ್ದು ನೀವು. ಹಾ ಹುಷಾರು ಗೀತಾ. ಅಯ್ಯೋ ಹುಚ್ಚು ಹುಡುಗಿ, ನಾನೆಲ್ಲಿ ನಡು ನೀರಿನಲ್ಲಿ ಕೈ ಬಿಡುತ್ತೇನೆನ್ನುವ ಭಯ ಇವಳಿಗೆ. ಮೈಲಾರಿ, ನಿನ್ನ ಎಲ್ಲಿ ಅಂತ ಹುಡುಕೋದು? ನಿನ್ನ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ಅರೆಸ್ಟ್. ಒಂದು ನಿಮಿಷ, ನನ್ನನ್ನು ಏಕೆ ಅರೆಸ್ಟ್ ಮಾಡ್ತಿದ್ದೀರಾ? ನೀವು MLA ರಂಗೇಗೌಡನನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿ ಎಂದು ಅವರೇ ಬಂದು ಖುದ್ದಾಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಅರೆಸ್ಟ್ ಮಾಡು. ಇನ್ಸ್ಪೆಕ್ಟರ್, ನಾನು ಹೇಳುವುದನ್ನ ಸ್ವಲ್ಪ ಕೇಳಿ. ನೋಡಿ ಮಿಸ್ಟರ್, ನೀವು ಏನೇ ಹೇಳುವುದಾದರೂ ಕೋರ್ಟಿನಲ್ಲಿ ಬಂದು ಹೇಳಿ. ಇಲ್ಲಿ ನಾನು ನನ್ನ ಕರ್ತವ್ಯವನ್ನು ಮಾಡಲೇಬೇಕು. ಎರಡು ಕಡೆ ನೋಡಿ ಅವನು. ಆಯ್ತ್ರಿ ಸರ. ಆಹಾ, ಎಷ್ಟು ಕೋಲ್ಡ್ ಆಗಿದೆ ಈ ಜಾಗ. ಇಂಥ ತಂಪಾದ ವಾತಾವರಣದಲ್ಲಿ ಇಂಪಾಗಿ ಹಾಡುವ ಒಬ್ಬ ಪ್ರೇಯಸಿದ್ದರೆ ಆ ಸ್ವರ್ಗಕ್ಕೆ ಎಲೆ ಹಾಕಬಹುದಿತ್ತು. ಆದರೆ ಏನು ಮಾಡುವುದು, ಅಂತ ಅದೃಷ್ಟವಂತ ನಾನೆಲ್ಲವೆಂದು ಕಾಣುತ್ತದೆ. ಓಹೋ, ಯಾವುದೇ ಒಂದು ಹೆಣ್ಣು ಇತ್ತ ಕಡೆ ನಡೆದುಕೊಳ್ಳುತ್ತಿದ್ದಲ್ಲ, ಬರಲಿ. ಆ ದೇವರಿಗೆ ನನ್ನ ಕೂಗಿ ಇವಳನ್ನು ಕಳಿಸಿರಬಹುದಾ? ಸದ್ಯ ಸಿಕ್ಬಿಟ್ರಲ್ಲ, ತೆಗೆದುಕೊಳ್ಳಿ ಗುಲಾಬಿ ಹೂವನ್ನು. ಯಾಕೆ ಸುಮ್ಮನೆ ನಿಂತಿದ್ರಲ್ಲ, ತಬ್ಬಿಕೊಳ್ಳಿ ನನ್ನದು. ಯಾಕೆ ಎಷ್ಟೊತ್ತಾದ್ರೂ ಏನು ಮಾತನಾಡ್ತಾ ಇಲ್ವಲ್ಲ? ಯಾಕೆ ಯಾಕೆ ಮೌನವಾಗಿ ನಿಂತಿದ್ದೀರಾ?
ನನಗೆ ಗೊತ್ತಿಲ್ಲ. ನಾನು ಬೇಕು ಅಂತ ಏನು ಮಾಡಲಿಲ್ಲ. ನೀವೇ ಬಂದು ನನ್ನ ತಪ್ಪಿಕೊಂಡಿದ್ದೀರಿ. ಅದು ನನಗೆ ಗೊತ್ತಿಲ್ಲದ ಹಾಗೆ ನಡೆಯುತ್ತೆ. ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡಿ. ಪಾಪಿ ಅಣ್ಣ, ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟಲ್ಲ ರಾಕ್ಷಸ. ನಾನಲ್ವೋ ಖಂಡಿತವಾಗಿಯೂ ದೇವರು ಕೂಡ ನಿನ್ನನ್ನು ಕ್ಷಮಿಸೋದಿಲ್ಲ. ಅಯ್ಯೋ ದೇವರೇ, ನನಗ ಏನು ಮಾಡಲಿ ನಾನು? ಇಲ್ಲ, ನಾನು ಬದುಕಬಾರ್ದು, ನಾನು ಬದುಕಲೇಬಾರ್ದು. ದಯವಿಟ್ಟು ನನ್ನ ಮಾತು ಕೇಳಿ. ನೋಡಿ ದಯವಿಟ್ಟು ನನ್ನ ಮಾತು ಕೇಳಿ. ಇದರಲ್ಲಿ ನಮ್ಮಿಬ್ಬರು ತಪ್ಪು ಇದೆ. ಹಾಗಂತ ಇದಕ್ಕೆ ಸಾವೇ ಪರಿಹಾರವಲ್ಲ. ನೋವಿನಲ್ಲಿ ಬದುಕಿ ಯಾವುದೇ ಕೆಟ್ಟ ನಿರ್ಣಯಕ್ಕೆ ಕೈ ಹಾಕಬೇಡಿ ಪ್ಲೀಸ್. ವ್ಯಾಘ್ರ ಎಷ್ಟು ದುಡಿದ ಕಾದು ಕುಳಿತಿದ್ದೆ ನನ್ನ ಜೀವನವನ್ನು ಹಾಳು ಮಾಡಿ 20 ವರ್ಷದಿಂದ ಕಾಪಾಡಿಕೊಂಡು ಬಂದ ನನ್ನ ಸರ್ವಸ್ವವನ್ನೇ ಹಾಳು ಮಾಡಿಬಿಟ್ಟಿಯಲ್ಲ. ಅಯ್ಯೋ ದೇವರೇ, ಈ ಪ್ರೀತಿಯ ಬಹುಚಾಟದಲ್ಲಿ ನನ್ನ ಸರ್ವಸ್ವವನ್ನೇ ಕಳೆದುಕೊಂಡೆ. ಈ ಪ್ರೀತಿಯ ಬಹುಚಾಟದಲ್ಲಿ ಯಾವುದೋ ಒಂದು ವಿಷ ಸ್ವಲ್ಪ ಕಚ್ಚಿದಂತಾಗಿದೆ ನನ್ನ ಹಾಳ ಬದುಕು. ಇಲ್ಲ, ನಾನು ತಪ್ಪು ಮಾಡಿಬಿಟ್ಟೆ, ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಇಲ್ಲ, ನಾನು ಬದುಕಬಾರ್ದು, ನಾನು ಸಾಯಲೇಬೇಕು, ನಾನು ಸಾಯಲೇಬೇಕು. ಯಾರಮ್ಮ ನೀನು? ಏಕೆ ಸಾಯಬೇಕೆಂದು ಓಡಿ ಬರ್ತೀವಲ್ಲ? ನಾನೊಂದು ನರದೃಷ್ಟ ಹೆಣ್ಣು. ಕತ್ತಲಲ್ಲಿ ಸೂಜಿಗೆ ದಾರ ಬೋಧಿಸಿದಂತಾಗಿದೆ ನನ್ನ ಹಾಳ ಬದುಕು. ಯಾಕಮ್ಮ, ಏನಾಯ್ತು? ಬಾಳಿ ಬದುಕಬೇಕಾದ ಈ ವಯಸ್ಸಲ್ಲಿ ಸಾಯೋ ಮಾತಿಗೆ ಹೇಳಮ್ಮ, ಏನಾಯ್ತು ಅಂತ ಹೇಳು. ಅಕ್ಕ, ನನ್ನ ಜೀವನದಲ್ಲಿ ಏನು ಆಗಬಾರ್ದು ಅಂದುಕೊಂಡಿದ್ದೆನೋ ಅದೆಲ್ಲ ಆಗಿ ಹೋಯ್ತಕ್ಕ, ಅದೆಲ್ಲ ಆಗಿ ಹೋಯ್ತು. ನನ್ನ ದೃಷ್ಟಿಯನ್ನು ಈ ಭೂಮಿ ಮೇಲೆ ಬದುಕಬಾರ್ದಕ್ಕ, ಖಂಡಿತವಾಗಿಯೂ ಬದುಕಬಾರ್ದು. ಅಳಬೇಡಮ್ಮ, ಅಳಬೇಡ. ಹೇಳಮ್ಮ ನೋಡಮ್ಮ, ಏನಾಯ್ತು ಅಂತ. ನೀ ನನಗೆ ತಂಗಿ ಇದ್ದ ಹಾಗೆ. ಹೇಳಮ್ಮ, ಧೈರ್ಯವಾಗಿ ಹೇಳು, ಏನಾಯ್ತು ಅಂತ. ಹೇಳಮ್ಮ ಏನಾಯ್ತು ಅಂತ. ಅಕ್ಕ, ಎಷ್ಟು ದಿವಸ ನಾನು ಎಷ್ಟು ದಿವಸ ಕಾಪಾಡಿಕೊಂಡೆ ಬಂದ ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟೆ. ಏನು? ಇವನು ನಿನ್ನ ಶೀಲವನ್ನು ಹಾಳು ಮಾಡಿಬಿಟ್ಟನೆ? ಏನಮ್ಮ ಹೇಳುತ್ತೀವಿ ನೀನು ಹೇಳು ಮಾತು ನಿಜನಾ? ಅಕ್ಕ, ಒಂದು ಹೆಣ್ಣು ತನ್ನ ಶೀಲದ ಬಗ್ಗೆ ಯಾವತ್ತಾದ್ರೂ ಸುಳ್ಳು ಹೇಳ್ತಾಳ? ಇಲ್ಲಕ್ಕ, ಇಲ್ಲ. ನನ್ನ ಶೀಲವನ್ನೇ ಹಾಳು ಮಾಡಿದ್ದು ಇದೇ ಪಾಪಿ ಅಕ್ಕ, ಇದೇ ಪಾಪಿ. ಸುಳ್ಳು. ಮಾನವಂತರ ಮನೆತನದಲ್ಲಿ ಹುಟ್ಟಿ ನನ್ನ ತಮ್ಮ ಒಂದು ಹೆಣ್ಣಿನ ಬಾಳಿಗೆ ಮೋಸ ಮಾಡಿದನೆಂದರೆ ನಾನು ಇದನ್ನು ನಂಬುವುದಿಲ್ಲ. ಏನು? ಇವನು ನಿನ್ನ ತಮ್ಮನ? ಪಾಪಿ ಅಂತವ್ರೆ, ಇಂಥ ಮಾನವಂತರ ಮನೆತನದ ಹೊಟ್ಟೆಯಲ್ಲಿ ನೀನೇಕೆ ಜನಿಸಿದ್ಯೋ ರಾಕ್ಷಸ? ನೀ ಮಾಡಿದ ಹೇಗೆ ಕೃತ್ಯನೋ ಅವನು ನಿಮ್ಮ ನನಗೆ ಸಂಗಮೇಶ, ಇವಳು ಹೇಳುತ್ತಿರೋ ಮಾತು ನಿಜವಿದೇನಪ್ಪ? ಹೇಳು ಸಂಗಮೇಶ್, ಈ ಹೆಣ್ಣಿನ ಶೀಲವನ್ನು ನೀನು ಹಾಳು ಮಾಡಿದ ನಿಜನಾ? ಹೇಳು ಸಂಗಮೇಶ್, ಹೇಳು. ಅತ್ತಿಗೆ, ನಾನು ಬೇಕು ಅಂತ ಅದು ಹಾಳು ಮಾಡಲಿಲ್ಲ ಅತ್ತಿಗೆ. ಸಾಕು ಬಾಯಿ ಮಚ್ಚು ಪಾಪಿ ನನ್ನ ಮಗನೇ. ಮಾನವಂತರ ಮನೆತನದಲ್ಲಿ ಹುಟ್ಟಿ ನನ್ನ ಮಾನವನ್ನ ಕಳೆದುಬಿಟ್ಟಿಯಲ್ಲೋ ಮನೆ ಮುರುಕ. ನೀನು ಅಯ್ಯೋ ನೀನು ವಿದ್ಯಾವಂತ ಬುದ್ಧಿವಂತ ಅಂತ ಆಗುತ್ತೆ ಅಂತ ನಂಬಿಕೊಂಡಿದ್ದಲ್ಲೋ ಪಾಪಿ.
ಆದರೆ ನೀನು ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡಿಬಿಟ್ಟಲ್ಲೋ ಮನೆ ಮುರುಕ. ಇಲ್ಲ, ನೀನು ಬದುಕಿರಬಾರ್ದಕ್ಕನು, ಸಾಯಿ ಸಾಯಿ. ಬಿಟ್ಬಿಡ್ರಿ ಅವನನ್ನು. ನೀವು ಈ ರೀತಿ ಅವನನ್ನು ಹೊಡೆಯೋದ್ರಿಂದ ಹೋಗಿದ ಹೆಣ್ಣಿನ ಶಿಲಾ ಮತ್ತೆ ಮರಳಿ ಬರುವುದೇನು? ನೋಡು ಜಾನಕಿ, ನೋಡು, ಒಂದು ಸಾರಿ ಹೆಣ್ಣಿನ ಮುಖವನ್ನು ನೋಡು. ಇಂಥ ಹೆಣ್ಣಿನ ಬಾಳನ್ನು ಹಾಳು ಮಾಡುವುದಕ್ಕೆ ಈ ಪಾಪಿಗೆ ಹೇಗೆ ಮನಸ್ಸು ಬಂದಿರಬೇಕು? ನಾನು ಪ್ರೀತಿಯಿಂದ ಹಾಲು ಹೇಳಿದರೆ ವಿಷಕಕ್ಕುವ ಕಾಳಿಂಗ ಸರ್ಪವಾಗಿ ಬಿಟ್ಟ ಈ ಕಾಡು ಮೃಗ. ಹೇಳೋ, ಯಾಕೋ ಹೇಗೆ ಮಾಡಿದೆ? ನಿಮ್ಮನ್ನ ಬದುಕಿರೋದು ನಿನಗಿಷ್ಟ ಇಲ್ವಾ? ಯಾಕೋ ಒಂದೇ ಹೆಣ್ಣಿನ ಮೇಲೆ ಈ ರೀತಿ ದೌರ್ಜನ್ಯ ಮಾಡೋದಕ್ಕೆ ನಿನ್ ಜನ್ಮಕ್ಕೆ ನಾಚಿಕೆನ ಆಗ್ಲಿಲ್ವಾ? ಜಾನಕಿ, ಮಾಡಿದ ತಪ್ಪಿಗೆ ಈ ಪಾಪಿ ಶಿಕ್ಷೆ ಅನುಭವಿಸಲೇಬೇಕು. ಈ ಹಳಸಿದ ಅನ್ನವನ್ನು ಇದೇ ನಾಯಿಗೆ ಹಾಕೋಣ. ಹೋಗು, ಅಲ್ಲಿ ಕಾಣುತ್ತಿರುವ ಲೊಕೇಶನ್ ಗುಡಿಯಲ್ಲಿರುವ ಪುರಳಿರುವ ತಾಯಿನ ತೆಗೆದುಕೊಂಡು ಬಾ. ಆಯ್ತು ರೀ. ನೀನೇನು ಹೇಳಬೇಕಾಗಿಲ್ಲಮ್ಮ. ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡುವುದಕ್ಕೆ ನಾನು ಬಿಡುವುದಿಲ್ಲ. ಸಂಗಮೇಶ್, ತೆಗೆದುಕೋ ತಾಳಿಯನ್ನು. ಕಾಟೋಣ ಪರವಾಗಿ ತಾಳಿಯನ್ನು. ಅಣ್ಣ, ಅದು ತಾಳಿ ಕಟ್ಟೆ ಪಾಪಿನ ಮಗನೇ. ಕಟ್ಟಪ್ಪ, ಕಟ್ಟು. ನೋಡಮ್ಮ, ಇದು ನಾವು ಮಾಡಿದ್ದು ನಿನಗೆ ತಪ್ಪು ಎನಿಸಿದರೆ ನಮ್ಮನ್ನು ಕ್ಷಮಿಸಿಬಿಡು. ನಮ್ಮ ಮೇಲೆ ನಿನಗೆ ನಂಬಿಕೆ ಇದ್ದರೆ ನಮ್ಮ ಜೊತೆ ನೀನು ನಮ್ಮ ಮನೆಗೆ ನಡಿ. ಜಾನಕಿ, ಕರೆದುಕೊಂಡು ಬಾ. ನಮ್ಮ ಮನೆಗೆ ಹೋಗೋಣ. ನಡೆಯೋ ಮನೆಗೆ. Oh